ಸ್ನೇಹಿತರೆ, ಗುಜರಾತ್ ವಿರುದ್ಧ ನಡೆದ ರೋಚಕವಾದ ಪಂದ್ಯದಲ್ಲಿ ಶಿವಮ್ ದುಬೆ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇತಿಹಾಸ ನಿರ್ಮಿಸಿದರು. ಮುರಿದರು ಯುವರಾಜ್ ಸಿಂಗ್ ಹಾಗೂ ಎಂಎಸ್ ಧೋನಿಯ 14 ವರ್ಷದ ಹಳೆಯ ದಾಖಲೆಯನ್ನು. ಹೌದು ಸ್ನೇಹಿತರೆ, ಸಿಎಸ್ಕೆ ಮತ್ತು ಗುಜರಾತ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಶಿವಮ್ ದುಬೆ ಅವರ ಬಿರುಗಾಳಿಯ ಪ್ರದರ್ಶನ ಕಾಣಿಸಿಕೊಂಡಿತು. ಹೌದು ಸ್ನೇಹಿತರೆ, ಇಂದು ಉತ್ತಮವಾದ ಬ್ಯಾಟಿಂಗ್ ಆಡಿದ ಶಿವಮ್ ದುಬೆ ಅವರು ಎಂಎಸ್ ಧೋನಿ ಹಾಗೂ ಯುವರಾಜ್ ಸಿಂಗ್ ಅವರ ಕೈಯಲ್ಲೂ ಮಾಡಲಾಗದ ದಾಖಲೆಯನ್ನು ಮಾಡಿದ್ದಾರೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಯುವರಾಜ್ ಸಿಂಗ್, ಎಂಎಸ್ ಧೋನಿ ಮತ್ತು ಶಿವಮ್ ದುಬೆಯಲ್ಲಿ ಯಾರು ಐಪಿಎಲ್ ನ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಗುಜರಾತ್ ಮತ್ತು ಚೆನ್ನೈ ನಡುವೆ ಇಂದು ಐಪಿಎಲ್ ನ ರೋಚಕವಾದ ಪಂದ್ಯವನ್ನು ಆಡಲಾಯಿತು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಚೆನ್ನೈ ತಂಡ ವಿಕೆಟ್ ನೀಡದೆ 62 ರನ್ಗಳ ಆರಂಭಿಕ ಜೊತೆಯಾಟವನ್ನು ಆಡಿತು. ಹಾಗೂ ಚೆನ್ನೈ ತಂಡದ ಪ್ರತಿಯೊಬ್ಬ ಆಟಗಾರರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಲು ಪ್ರಯತ್ನಿಸಿದರು. ಹಾಗೂ ಉತ್ತಮವಾದ ಬ್ಯಾಟಿಂಗ್ ಆಡಿದ ರಚಿನ್ ರವೀಂದ್ರ ಅವರು 46 ರನ್ ಬಾರಿಸಿದರೆ ಅಜಿಂಕ್ಯ ರಹಾನೆ ಅವರು ಕೇವಲ 12 ರನ್ ಬಾರಿಸಿ ಔಟ್ ಆದರು. ನಂತರ ಬ್ಯಾಟಿಂಗ್ ಆಡಲು ಬಂದ ಶಿವಮ್ ದುಬೆ ಋತುರಾಜ್ ಗೈಕ್ವಾಡ್ ಅವರೊಂದಿಗೆ ಇನ್ನಿಂಗ್ಸ್ ಅನ್ನು ಮುಂದುವರೆಸಿದರು. ಆದರೆ ನಂತರ ಗೈಕ್ವಾಡ್ ಅವರು ಕೂಡ 46 ರನ್ ಬಾರಿಸಿ ಔಟ್ ಆದರು. ಆದರೆ ಔಟ್ ಆಗದೆ ನಿಂತಿದ್ದ ಶಿವಮ್ ದುಬೆ ಅವರು ಚೆನ್ನೈ ತಂಡದ ಕೈ ಬಿಡದೆ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿ ಎಲ್ಲರನ್ನೂ ಶಾಕ್ ಮಾಡಿದರು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಶಿವಮ್ ದುಬೆ ಅವರು ಮೊದಲ ಎಸೆತದಲ್ಲೇ ಸಿಕ್ಸರ್ ಅನ್ನು ಬಾರಿಸುವ ಮೂಲಕ ಉತ್ತಮವಾದ ಬ್ಯಾಟಿಂಗ್ ಅನ್ನು ಮುಂದುವರೆಸಿ ಕೇವಲ 23 ಎಸೆತಗಳಲ್ಲಿ 51 ರನ್ಗಳ ಅದ್ಭುತವಾದ ಅರ್ಧಶತಕವನ್ನು ಪೂರ್ಣಗೊಳಿಸಿದರು. ಹಾಗೂ ಅಷ್ಟೇ ಅಲ್ಲದೆ ಶಿವಮ್ ದುಬೆ ಅವರು ಕೇವಲ 22 ಎಸೆತಗಳಲ್ಲಿ ಅತಿ ವೇಗದ ಶತಕವನ್ನು ಬಾರಿಸಿ T20 ಕ್ರಿಕೆಟ್ ನಲ್ಲಿ ಕೇವಲ 25 ಎಸೆತಗಳಲ್ಲಿ ಹೆಚ್ಚು ಬಾರಿ ಅರ್ಧಶತಕವನ್ನು ಬಾರಿಸಿರುವ ದಾಖಲೆಯನ್ನು ನಿರ್ಮಿಸುವ ಮೂಲಕ ಯುವರಾಜ್ ಸಿಂಗ್ ಹಾಗೂ ಎಂಎಸ್ ಧೋನಿ ಅವರನ್ನು ಹಿಂದೆ ಬಿಟ್ಟಿದ್ದಾರೆ. ಸ್ನೇಹಿತರೆ, ಶಿವಮ್ ದುಬೆ ಅವರ ಅಪಾಯಕಾರಿಯಾದ ಬ್ಯಾಟಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.